ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಉಪಯೋಗಿಸಾದ್ಮೇಲೆ ಟೀ ಮಾಡಿ ಮಿಕ್ಕಿರುತ್ತಲ್ಲ ಚರಟ, ಅದನ್ನು ನಾನು ಡಸ್ಟ್ಬಿನ್ಗೆ ಹಾಕಿದೆ. ಈ ಥರ ಚೆನ್ನಾಗಿ ವಾಶ್ ಮಾಡಿ 2-3 ಸರ್ತಿ ಹಿಂಡಿ, ಅಂದರೆ ನೀರೆಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಇದು 2 ವೀಕ್ಸಲ್ಲಿ ನಾನು ಕಲೆಕ್ಟ್ ಮಾಡಿರೋಂಥ ಟೀ ಪೌಡರು. ಇದರಲ್ಲಿ ನೈಟ್ರೋಜನ್ ಪ್ರಮಾಣ ಅಧಿಕವಾಗಿರೋದ್ರಿಂದ ಗಿಡಗಳಿಗೆ ತುಂಬ ಸಹಾಯ ಆಗುತ್ತೆ, ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಾನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಬರುವಂಥ ಸ್ಕ್ರಾಪರ್ಸ್ನ, ಅಂದರೆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಕ್ಸ್ಟ್ರಾಕ್ಷನ್ಸು, ಸೊಪ್ಪು, ಅದರದ್ದೆಲ್ಲ ಕಲೆಕ್ಟ್ ಮಾಡಿ ಕಿಚನ್ ಕಾಂಪೋಸ್ಟ್ ಮಾಡ್ತಾ ಇರೋದನ್ನು ವೀಡಿಯೋ ಮಾಡಿದ್ದೀನಿ. ನೀವು ನೋಡಿರ್ಬೋದು ಅದನ್ನು. ಅದಲ್ಲದೆ ಈ ಥರ ಟೀ ಪೌಡ್ರನ್ನ ಕಲೆಕ್ಟ್ ಮಾಡಿ ವಾಶ್ ಮಾಡಿ ಒಳ್ಳೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋದಲ್ಲಿ ಮಸ್ಮರೈಸಿಂಗ್ ರೋಸಸ್ ಅಂತ ಮತ್ತು ದಾಸವಾಳದ್ದು ಅದು ತುಂಬ ವ್ಯೂಸ್ ಬಂದಿದೆ. ಅದಷ್ಟು ಹೂಗಳು ಒಂದೇ ಸರ್ತಿ ಒಂದು ಕಾಂಡದಲ್ಲಿ 10 ರೋಸ್ ಬಂದಿದೆ, ಮತ್ತು ದಾಸವಾಳ ಗಿಡದ ಬರ್ತಿ ಹೂ ಬಂದಿದೆ. ಅದಕ್ಕೆಲ್ಲ ಕಾರಣ ಈ ಬನಾನಾ ಸಿಪ್ಪೆ ಮತ್ತು ಟೀ ಪೌಡ್ರದ್ದು ಫರ್ಟಿಲೈಸರ್ ಹಾಕಿರೋದ್ರಿಂದ. ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ ಪೇಷನ್ಸ್ ಇಲ್ಲ ಅಥವಾ ಟೈಮ್ ಇಲ್ಲ ಅಂತ ಅಂದರೆ ನೀವು ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೂಡ ಹಾಕ್ಬೋದು. ಇದನ್ನು ನಮ್ಮ ಮನೆಯಲ್ಲಿರೋ ಎಲ್ಲ ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಈ ಥರ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ಪೌಡ್ರ್ ಮಾಡಿರೋದು ಹಾಗೆ ಇಟ್ಕೊಂಡು ನಾವು ರೈನ್ ಸೀಸನಲ್ಲಿ, ಅಂದರೆ ಮಳೆಗಾಲದಲ್ಲಿ ಹಾಕೋದ್ರಿಂದ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಡೈರೆಕ್ಟಾಗಿ ಮಣ್ಣಲ್ಲಿ ಬೇಗ ಡಿಕಂಪೋಸ್ ಆಗುತ್ತೆ. ಇದೇ ಥರ ಬಾಳೆಹಣ್ಣು ಸಿಪ್ಪೆನೂ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದೇ ಸರ್ತಿ ಸಣ್ಣ ಕಟ್ ಮಾಡಿ ಒಳ್ಳೆ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಬನಾನಾ ಸ್ಕಿನ್ನನ್ನು ಲಿಕ್ವಿಡ್ ಫರ್ಟಿಲೈಸರ್ ಥರ ಮಾಡಿ ಉಪಯೋಗಿಸ್ಬೋದು. ಅದು ಸಮ್ಮರ್ ಸೀಸನಲ್ಲಿ ತುಂಬ ಒಳ್ಳೆಯದು. ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ರೈನಿ ಸೀಸನಲ್ಲಿ ನಾವು ಗಿಡಗಳಿಗೆ ಹಾಕ್ಬೋದು. ನೋಡಿ, ಇದು ಬೇವಿನ ಎಲೆಗಳನ್ನು ಚೆನ್ನಾಗಿ ಒಣಗಿಸಿ ಅದಕ್ಕೊಂದು ಸ್ವಲ್ಪ ಚಕ್ಕೆ ಹಾಕಿ, ದಾಲ್ಚಿನ್ನಿ ಅಂತೀವಲ್ಲ ಅದು ಪೌಡ್ರ್ ಮಾಡಿ, ಅದನ್ನು ಈ ಬಾಳೆಹಣ್ಣು ಸಿಪ್ಪೆ ಪೌಡ್ರ್ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಇಟ್ಕೊಂಡಿದ್ರೆ ಹುಳ ಬರಲ್ಲ. ಅದರಲ್ಲಿ ಬೇವು ಕಹಿ ಇರೋದ್ರಿಂದ ಈ ರೀತಿ ನೀವು ಎಸೆಯೋ ಬದಲು ನಾವು ನಮ್ಮನೆ ಗಿಡಗಳಿಗೆ ಒಳ್ಳೆ ಗೊಬ್ಬರ ಆಗಿ ಉಪಯೋಗಿಸ್ಬೋದು. ಈ ದಾಲ್ಚಿನ್ನಿ ಹಾಕೋದ್ರಿಂದ ಇದು ಗಿಡಗಳ ಬೇರುಗಳಿಗೆ ತುಂಬ ಸಹಾಯ ಮಾಡುತ್ತೆ. ರೂಟಿಂಗ್ ಏಜೆಂಟಾಗಿ ಕೂಡ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪೌಡ್ರ್ ಮಾಡಿದ್ಮೇಲೆ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಅದಕ್ಕೆ ನಾನು ಸ್ವಲ್ಪ ಬೇವಿನ ಎಲೆಗಳನ್ನ ಚೆನ್ನಾಗಿ ಒಣಗಿಸಿ ಅದನ್ನು ಕೂಡ ಪೌಡ್ರ್ ಮಾಡಿ ಈ ಬಾಳೆಹಣ್ಣು ಸಿಪ್ಪೆ ಪೌಡ್ರ್ ಜೊತೆಗೆ ಹಾಕಿ ಇಟ್ಕೊಂಡಿರ್ತೀನಿ.